ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು SSLC ವಿದ್ಯಾರ್ಥಿಗಳಿಗೆ ಅಥವಾ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಪ್ರಬಂಧಗಳು ಬಂದೇ ಬರುತ್ತೆ ಅನ್ನೋದನ್ನು ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಈ ಪ್ರಬಂಧಗಳನ್ನು ಮಕ್ಕಳೇ ನೀವು ಭಾಳ ಡೀಪಾಗಿ ಏನು ಸ್ಟಡಿ ಮಾಡೋದು ಬೇಡ. ಇದನ್ನು ಅಲ್ಲಿ ಕೇಳಿ ತಿಳ್ಕೊಂಡ್ರೆ ಸಾಕು. ಎಕ್ಸಾಮಿಗೆ ಹೋಗ್ಬಿಟ್ಟು ಆರಾಮಾಗಿ ಬರೆದು ಬರ್ಬೋದು. ಈಗ ನಿಮ್ಮ ಸಿಲೆಬಸ್ಸಲ್ಲಿರೋ ಪ್ರತಿಯೊಂದು ಪ್ರಬಂಧಗಳನ್ನು ಒಂದೊಂದಾಗೆ ಹೇಳ್ತಾ ಹೋಗ್ತೀರಿ, ಕೇಳಿಸ್ಕೊಳ್ಳಿ. ಮತ್ತು ಇದರಲ್ಲಿ ಕೆಲವು ಪ್ರಬಂಧಗಳನ್ನು ನಮ್ಮ ಚಾನಲಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಇನ್ನು ಉಳಿದವನ್ನ ಮಾಡ್ತಾ ಹೋಗ್ತೀವಿ. ಈಗ ಪ್ರಬಂಧಗಳು ಯಾವ್ಯಾವುದು ನಿಮಗೆ 10th ಬಂದೇ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ 2, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ರಾಷ್ಟ್ರೀಯ ಭಾವೈಕ್ಯತೆ, ಪ್ರಜಾಸತ್ತಾತ್ಮಕ ಸಂರಕ್ಷಣೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಸ್ವಚ್ಛ ಭಾರತ ಅಭಿಯಾನ, ಗ್ರಾಮ ಸ್ವರಾಜ್ಯ, 8 ತ್ಯಾಜ್ಯ ವಸ್ತು ನಿರ್ವಹಣೆ, 9 ಲಲಿತ ಕಲೆಗಳು, 10 ಮಹಿಳಾ ಸಬಲೀಕರಣ, 11 ಮಳೆ ನೀರಿನ ಕೊಯ್ಲು, 12 ಸಾವಯವ ಪದ್ಧತಿ, 13 ಯೋಗ ಶಿಕ್ಷಣದ ಮಹತ್ವ, 14 ಅತಿವೃಷ್ಟಿ ಅನಾವೃಷ್ಟಿ, 15 ಇಂದಿನ ಶಿಕ್ಷಣದಲ್ಲಿ ಚಟುವಟಿಕೆಗಳ ಪಾತ್ರ, 16 ನೋಟುಗಳ ಅಮಾನ್ವೀಕರಣ, 17 ಭಯೋತ್ಪಾದನೆ, 18 ಮೂಢನಂಬಿಕೆಗಳು, 19 ರೈತರ ಆತ್ಮಹತ್ಯೆಗೆ ಕಾರಣಗಳು ಪರಿಹಾರೋಪಾಯಗಳು, 20 ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, 21 ಬಾಲ ಸ್ವಚ್ಛತಾ ಅಭಿಯಾನ, 22 ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ, 23 ಮತದಾರರ ಸಾಕ್ಷರತಾ ಸಂಘ, 24 ಚಂದ್ರಯಾನ 3, 25 ರಾಷ್ಟ್ರೀಯ ಘೋಷಣಾ ಅಭಿಯಾನ, ರಾಷ್ಟ್ರೀಯ ಪೋಷಣಾ ಅಭಿಯಾನ, 26 ವರದಕ್ಷಿಣೆ ಸಾಮಾಜಿಕ ಪಿಡುಗು, 27 ನಿರುದ್ಯೋಗ ಸಮಸ್ಯೆ, 28 ಜನಸಂಖ್ಯಾ ಸ್ಫೋಟ ಅಥವಾ ಜನಸಂಖ್ಯಾ ಸ್ಫೋಟ, 29 ಸ್ವತಂತ್ರದ ಅಮೃತ ಮಹೋತ್ಸವ ಅಥವಾ ಆಜಾದಿ ಕಾ ಅಮೃತ್ ಮಹೋತ್ಸವ, 30 ರಾಷ್ಟ್ರೀಯ ಏಕತೆಯಲ್ಲಿ ಸೈನಿಕರ ಪಾತ್ರ, 31 ಕರೋನಾ ಜಾಗೃತಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, 32 ಶಾಲಾಭಿವೃದ್ಧಿಯಲ್ಲಿ ಪ್ರತಿನಿಧಿಗಳ ಪಾತ್ರ, 33 ಕರ್ನಾಟಕ ನದಿ ನೀರಿನ ಸಮಸ್ಯೆಗಳು, 34 ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ, 35 ಜಲ ಸಂರಕ್ಷಣೆಯ ಪ್ರಾಮುಖ್ಯತೆ, 36 ಮತದಾನದ ಮಹತ್ವ, 37 ಆನ್ಲೈನ್ ಶಿಕ್ಷಣ ಪದ್ಧತಿ, 38 ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, 39 ಕರ್ನಾಟಕದ ಪ್ರಾಕೃತಿಕ ಸಂಪತ್ತು, 40 ಮತದಾರರ ಜಾಗೃತಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರ, 41 ಜಲ ಪ್ರವಾಹ ಮತ್ತು ನೆರೆ ರಹಾವಳಿ, 42 ಬಾಹ್ಯಾಕಾಶ ಬಾಹುಬಲಿ ಚಂದ್ರಯಾನ 2, 43 ಪ್ಲಾಸ್ಟಿಕ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳು, 44 ಪ್ರೌಢಶಾಲೆ ಶಿಕ್ಷಣದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ದೊರೆಯುವ ಅವಕಾಶಗಳು, 45 ಭಾರತದ ಏಕತೆ ಸಮಗ್ರತೆ ಮತ್ತು ಭಾರತದ ಏಕತೆ ಸಮಗ್ರತೆಗೆ ಆರ್ಟಿಕಲ್ 370, 46 ಅಂತರ್ಜಲ ಮರುಪೂರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು. ಅಂದರೆ ಜಲ ಜಾಸ್ತಿ ಆಗಲಿಕ್ಕೆ ಏನು ಕ್ರಮಗೊಳ್ಳಬೇಕು ಅದ್ರ ಬಗ್ಗೆ ಒಂದು ಪ್ರಬಂಧ. ಮತ್ತು 47 ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಮೊಬೈಲ್ ಫೋನ್, 48 ಅಂತಾರಾಷ್ಟ್ರೀಯ ಭಾವೈಕ್ಯತೆ, 49 ಜಾಗತಿಕ ತಾಪಮಾನ. ಮಕ್ಕಳೇ, ಇದೆಲ್ಲದನ್ನು ನೀವು ಕ್ಲೀನಾಗಿ ನೋಡ್ಕೋಬೇಕು. SLCಯಲ್ಲಿ ಎಕ್ಸಾಮಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು. ಇದಕ್ಕೆ ನೀವು ಆದಷ್ಟು ಪ್ರಿಪೇರ್ ಆಗಿದ್ದರೆ ಬಹಳ ಒಳ್ಳೆಯದು. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಒಂದು ಸುಂದರವಾದ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.